ಸಂಕ್ರಾಂತಿ ಆಯಿತು, ಸಂಕ್ರಾಂತಿ ಯಾವಾಗ ಗೊತ್ತಿಲ್ಲ, ಅದು ನಾ ಬರೀ ಮೀಡಿಯಾದಲ್ಲೇ ನೋಡೋದು. ನೋಡಿ, ಅವರಿಗೆ 140 ಇವಾಗಂತೂ ಹೆಚ್ಚು ಕಡಿಮೆ 140 ಸೀಟ್ ಇದೆ. ಬೈ ಎಲೆಕ್ಷನಲ್ಲೆಲ್ಲ ಗೆದ್ದಾದ್ಮೇಲೆ ಜನ ಒಂದ್ಸರಿ ಕೊಟ್ಬಿಟ್ಟಿದ್ದಾರೆ ಅವರಿಗೆ. ಫಸ್ಟು 135+1 ಗೆಲ್ಲಿಸಿದ್ರು, ಆಮೇಲೆ ಬೈ ಎಲೆಕ್ಷನಲ್ಲಿ ಗೆದ್ಕೊಂಡ್ರು. ಈಗ ಹೆಚ್ಚು ಕಡಿಮೆ 140 ಸೀಟ್ ಇದೆ ಅವರ ಹತ್ರ. ಅವರನ್ನು ಇನ್ನೂ 2.25 ವರ್ಷ ಏನೂ ಮಾಡೋಕ್ಕಲ್ಲ. 2028 ಮಾರ್ಚ್ವರೆಗೂ ಕೂಡ ಕರ್ನಾಟಕದ ಜನ ಹಿಂದೆ ಮಾಡಿರುವಂಥ ಎಡವಟ್ಟಿಗೋಸ್ಕರ ಹಲ್ಲು ಕಚ್ಚಿ ತಡ್ಕೊಳ್ಳೇಬೇಕಾಗಿದೆ, ತಡ್ಕೊಳ್ಳೇಬೇಕು. ಏನು ಮಾಡೋಕ್ಕಲ್ಲ. ಚೇರ್ ಬದಲಾವಣೆ ಆಗ್ಬೋದು ಅಷ್ಟೇ, ಚೇರಲ್ಲಿ ಕೂರೋರು ಬದಲಾವಣೆ ಆಗ್ಬೋದು, ಆದರೆ ದುರಾಡಳಿತ ಅಂತೂ ಮುಂದುವರಿತದೆ. ಏನು ಮಾಡೋಕ್ಕಾಗಲ್ಲ. ಜನ ತಮ್ಮ ತಪ್ಪನ್ನು ಸರಿಪಡಿಸ್ಕೊಳ್ಳಿಕ್ಕೆ 5 ವರ್ಷ ಕಾಯಲೇಬೇಕಾಗುತ್ತೆ. ಈಗ 2.25 ವರ್ಷ ಆಯಿತು. ಬದಲಾವಣೆ ಲಕ್ಷಣ ಕಾಣಿಸ್ತಾ ಇದೆಯಾ ಅಂತೇಳಿ ನಂಗೆ ಗೊತ್ತಿಲ್ಲ. ಸಾಕಷ್ಟು ಚರ್ಚೆ ಆಗಿದೆ ಅದು ವಿಚಾರ. ನೋಡಿ, ಒಂದು ರಸ್ತೆ ಅಭಿವೃದ್ಧಿ ಆಗ್ತಿಲ್ಲ, ಒಂದು ಚರಂಡಿ ಅಭಿವೃದ್ಧಿ ಆಗ್ತಿಲ್ಲ, ಗೃಹಲಕ್ಷ್ಮಿ ದುಡ್ಡನ್ನು ತಿಂದಾಕಿದ್ದಾರೆ. ಹಾಗೆ ಯುವ ನಿಧಿ ಕೊಡ್ತೀನಿ ಅಂದರೂ ಕೊಡ್ತಾ ಇಲ್ಲ. ಎಸ್ಕಾಮ್ಗಳು ಹಳ್ಳಾಡ್ದೋಗಿದ್ದಾವೆ. KSRTCಯ ವಿವಿಧ ವಿಂಗ್ಗಳು ಹಳ್ಳಾಡ್ದೋಗಿದ್ದಾವೆ. ಇಲ್ಲಿ ಯಾರಿಗೂ ಇಲ್ಲಿ ನೋಡ್ರೆ ಮೈಸೂರು ಯೂನಿವರ್ಸಿಟಿನಲ್ಲಿ ಕಳೆದ 9 ತಿಂಗಳಿಂದಲೂ ಕೂಡ ಅಲ್ಲಿ ಗೆಸ್ಟ್ ಲೆಕ್ಚರರ್ಸಿಗೆ ಸಂಬಳ ಕೊಟ್ಟಿಲ್ಲ. ಎಲ್ಲ ಕಡೆ ಇಂಥೊಂದು ಪರಿಸ್ಥಿತಿ. ಅಂದರೆ ಆಡಳಿತ ಅನ್ನೋದು ಸತ್ತೋಗಿದೆ. ಈ ಸತ್ತ ಆಡಳಿತದ ಹೆಣವನ್ನು ಸಿದ್ದರಾಮಯ್ಯನವರು ಮುಂದೆ ಹೊತ್ಕೊಂಡಿದ್ದಾರೆ, DK ಹಿಂದೆ ಹೊತ್ಕೊಂಡಿದ್ದಾರೆ. DK ಅವರಿಗೆ ಮುಂದೆ ಹೊರೋಣ ಅಂತ ಆಸೆ. ಅದು ಆಡಳಿತನೇ ಸತ್ತೋಗಿದೆ. ಮುಂದೆ ಯಾರು ಬರಲಿ, ಹಿಂದೆ ಯಾರು ಬರಲಿ, ಹೋರೋರು ಮುಂದೆ ಹಿಂದೆ ಬದಲಾದ್ರೂ ಕೂಡ ಆಡಳಿತನೇ ಸತ್ತೋಗಿದೆಯಲ್ಲ, ಇದು ಕರ್ನಾಟಕದ ವಾಸ್ತವ ಸಂಗತಿ. ಸಂಕ್ರಾಂತಿ ಆಯಿತು, ಸಂಕ್ರಾಂತಿ ಯಾವಾಗ ಗೊತ್ತಿಲ್ಲ, ಅದು ನಾ ಬರೀ ಮೀಡಿಯಾದಲ್ಲೇ ನೋಡೋದು. ನೋಡಿ, ಅವರಿಗೆ 140 ಇವಾಗಂತೂ ಹೆಚ್ಚು ಕಡಿಮೆ 140 ಸೀಟ್ ಇದೆ. ಬೈ ಎಲೆಕ್ಷನಲ್ಲೆಲ್ಲ ಗೆದ್ದಾದ್ಮೇಲೆ ಜನ ಒಂದ್ಸರಿ ಕೊಟ್ಬಿಟ್ಟಿದ್ದಾರೆ ಅವರಿಗೆ. ಫಸ್ಟು 135+1 ಗೆಲ್ಲಿಸಿದ್ರು, ಆಮೇಲೆ ಬೈ ಎಲೆಕ್ಷನಲ್ಲಿ ಗೆದ್ಕೊಂಡ್ರು. ಈಗ ಹೆಚ್ಚು ಕಡಿಮೆ 140 ಸೀಟ್ ಇದೆ ಅವರ ಹತ್ರ. ಅವರನ್ನು ಇನ್ನೂ 2.25 ವರ್ಷ ಏನೂ ಮಾಡೋಕ್ಕಲ್ಲ. 2028 ಮಾರ್ಚ್ವರೆಗೂ ಕೂಡ ಕರ್ನಾಟಕದ ಜನ ಹಿಂದೆ ಮಾಡಿರುವಂಥ ಎಡವಟ್ಟಿಗೋಸ್ಕರ ಹಲ್ಲು ಕಚ್ಚಿ ತಡ್ಕೊಳ್ಳೇಬೇಕಾಗಿದೆ, ತಡ್ಕೊಳ್ಳೇಬೇಕು. ಏನು ಮಾಡೋಕ್ಕಲ್ಲ. ಚೇರ್ ಬದಲಾವಣೆ ಆಗ್ಬೋದು ಅಷ್ಟೇ, ಚೇರಲ್ಲಿ ಕೂರೋರು ಬದಲಾವಣೆ ಆಗ್ಬೋದು, ಆದರೆ ದುರಾಡಳಿತ ಅಂತೂ ಮುಂದುವರಿತದೆ. ಏನು ಮಾಡೋಕ್ಕಾಗಲ್ಲ. ಜನ ತಮ್ಮ ತಪ್ಪನ್ನು ಸರಿಪಡಿಸ್ಕೊಳ್ಳಿಕ್ಕೆ 5 ವರ್ಷ ಕಾಯಲೇಬೇಕಾಗುತ್ತೆ. ಈಗ 2.25 ವರ್ಷ ಆಯಿತು. ಬದಲಾವಣೆ ಲಕ್ಷಣ ಕಾಣಿಸ್ತಾ ಇದೆಯಾ ಅಂತೇಳಿ ನಂಗೆ ಗೊತ್ತಿಲ್ಲ. ಸಾಕಷ್ಟು ಚರ್ಚೆ ಆಗಿದೆ ಅದು ವಿಚಾರ. ನೋಡಿ, ಒಂದು ರಸ್ತೆ ಅಭಿವೃದ್ಧಿ ಆಗ್ತಿಲ್ಲ, ಒಂದು ಚರಂಡಿ ಅಭಿವೃದ್ಧಿ ಆಗ್ತಿಲ್ಲ, ಗೃಹಲಕ್ಷ್ಮಿ ದುಡ್ಡನ್ನು ತಿಂದಾಕಿದ್ದಾರೆ. ಹಾಗೆ ಯುವ ನಿಧಿ ಕೊಡ್ತೀನಿ ಅಂದರೂ ಕೊಡ್ತಾ ಇಲ್ಲ. ಎಸ್ಕಾಮ್ಗಳು ಹಳ್ಳಾಡ್ದೋಗಿದ್ದಾವೆ. KSRTCಯ ವಿವಿಧ ವಿಂಗ್ಗಳು ಹಳ್ಳಾಡ್ದೋಗಿದ್ದಾವೆ. ಇಲ್ಲಿ ಯಾರಿಗೂ ಇಲ್ಲಿ ನೋಡ್ರೆ ಮೈಸೂರು ಯೂನಿವರ್ಸಿಟಿನಲ್ಲಿ ಕಳೆದ 9 ತಿಂಗಳಿಂದಲೂ ಕೂಡ ಅಲ್ಲಿ ಗೆಸ್ಟ್ ಲೆಕ್ಚರರ್ಸಿಗೆ ಸಂಬಳ ಕೊಟ್ಟಿಲ್ಲ. ಎಲ್ಲ ಕಡೆ ಇಂಥೊಂದು ಪರಿಸ್ಥಿತಿ. ಅಂದರೆ ಆಡಳಿತ ಅನ್ನೋದು ಸತ್ತೋಗಿದೆ. ಈ ಸತ್ತ ಆಡಳಿತದ ಹೆಣವನ್ನು ಸಿದ್ದರಾಮಯ್ಯನವರು ಮುಂದೆ ಹೊತ್ಕೊಂಡಿದ್ದಾರೆ, DK ಹಿಂದೆ ಹೊತ್ಕೊಂಡಿದ್ದಾರೆ. DK ಅವರಿಗೆ ಮುಂದೆ ಹೊರೋಣ ಅಂತ ಆಸೆ. ಅದು ಆಡಳಿತನೇ ಸತ್ತೋಗಿದೆ. ಮುಂದೆ ಯಾರು ಬರಲಿ, ಹಿಂದೆ ಯಾರು ಬರಲಿ, ಹೋರೋರು ಮುಂದೆ ಹಿಂದೆ ಬದಲಾದ್ರೂ ಕೂಡ ಆಡಳಿತನೇ ಸತ್ತೋಗಿದೆಯಲ್ಲ, ಇದು ಕರ್ನಾಟಕದ ವಾಸ್ತವ ಸಂಗತಿ.